ಜೈ ಶ್ರೀರಾಮ್. ನಮಸ್ತೆ ಬಾಬಾ. ಬನ್ನಿ ಮೋಹನ್, ಕೂತ್ಕೊಳ್ಳಿ. ಯಾವ ಬಂದ್ರಿ? ನಾ ಬಂದು 1 ಅವರ್ ಮೇಲಾಯ್ತು. ಮನೇಲಿ ಕೂರಕ್ಕೆ ಬಿಡ್ಲಿಲ್ಲ. ಕ್ಯಾರಿಯರ್ ಕೊಟ್ಟರೆ ಮಾತ್ರ ಕಳ್ಸ್ಬಿಟ್ರು. ಸರಿ, ಕ್ಯಾರಿಯರ್ ಇರ್ಲಿ, ನಿಮ್ ಮನೆಗೆ ಹೋಗಿರು. ನಾನು ಸಂಜೆ ಬಂದು ಕಾಣ್ತೀನಿ. ಸಾರಿ ಬಾಬಾ, ನಾ ಎಲ್ಲೂ ಹೋಗಲ್ಲ. ನೀವು ಊಟ ಮಾಡೋವರೆಗೂ ಇಲ್ಲೇ ಇದ್ದು ಖಾಲಿ ಕ್ಯಾರಿಯರ್ ತಗೊಂಡೆ ಮನೆಗೆ ಹೋಗೋದು. ನಾನು ಅರ್ಜೆಂಟಾಗಿ ಯಾರನ್ನ ನೋಡಕ್ ಹೋಗ್ತಾ ಇದ್ದೀನಿ. ನೀವು ಕೆಲಸ ಮಾಡು, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಡು ವಾಪಸ್ ಆಫೀಸಿಗೆ ಬಾ. ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣ. ಓಕೆ ಬಾಬಾ? ಎಲ್ಲ ರೀಮೇಕ್ ಚಿತ್ರಗಳ, ಅದಕ್ಕೋಗಿ ಸುಮ್ಮನೆ ನಾನೇ ದುಡ್ಡು ವೇಸ್ಟ್ ಮಾಡ್ಕೊಳ್ಳೆ. ಮೋಹನ್, ರೀಮೇಕೋ ಸೋಮೇಕೋ ಟೈಮ್ ಪಾಸ್ ಮಾಡಕ್ಕೆ ಯಾವ್ದಾದ್ರು ಒಂದು ಸಿನಿಮಾ ನೋಡ್ಕೊಂಬಾ. ಒಬ್ಬನೇ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯಾ? ಸರಿ ಬಾಬಾ, ಬರ್ತೀನಿ. ಸರಿ. ಸರ್, ಇನ್ನೂ ಇಲ್ಲ ಸರ್. ಹಾಗೆ ನನ್ನ ಹಿಂದೆ ಏನು ಐಟಮ್ಸ್ ಕಳಿಸಿ ಹೇಳೋ, ಅದನ್ನೆಲ್ಲ ಮಿಸ್ ಮಾಡ್ಕೊಡು. ನಮ್ಮನೇಲಿ ಮಗು ಇಲ್ಲ, ಯಾರು ಗೊಂಬೆ ಪರ್ಚೇಸ್ ಮಾಡ್ತಿದಾರ ಬಾಬಾ? ಬಾಬಾ, ನಾನು ಸಿನಿಮಾಗೆ ಹೋಗಿಲ್ಲ, ಮತ್ತೆ ಆಫೀಸ್ ವಾಪಸ್ ಬಂದ. ಏಯ್, ನನ್ ಬಾವನ್ ತಂದಿದ್ದು ಊಟನ ನೀನ್ ಯಾಕೋ ತಿಂತಿದ್ಯಾ? ನನ್ಗೆ ಯಾಕ್ರೆ ಬೈತೀರಾ? ನಿಮ್ ಭಾವನೆ ಈ ಊಟ ಮಾಡ್ಬಿಟ್ಟು ಇದರಲ್ಲಿ ಬರ್ತಾ ಇದ್ದಾರೆ. ಇವಾಗ ಬಾಬಾ, ಏನೇ ಇದು ನೀವು ಮಾಡ್ತಾ ಇರೋದು? ನೀನ್ ಜನ್ಮಕ್ಕಷ್ಟು ನಿಮ್ಮದು ಕಾಯ್ತಾ ಇದ್ದಾರೆ. ಕಾವ್ಯ, ತಾಯಿಯಾಗಿ ನಿಮ್ಗೆ ನಾನೊಂದು ಮಾತು ಹೇಳ್ತೀನಿ, ಮರ್ತು ಬಿಡು, ಹಳೆದೆಲ್ಲ ಮರ್ತು ಬಿಡು. ನೋಡು, ನಿಮ್ ಬಾಡಿಗೆ ಒಂದು ಹೊಸ ಬೆಳಕು ಕಾಣ್ತಾ ಇದೆ. ಹಳೆ
ಹೇಳಿದ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡಮ್ಮ. ಅಮ್ಮ ಅದು ಏನ್ ಮಾತಾಡ್ಬೇಡ ನೀನು. ನೋಡು, ನಾಳೆ ದಿನ ಹುಟ್ಟೋ ಮಗುಗೆ ತಂದೆ ಅನ್ನೋನು ಬೇಕು ಕಡೆ. ಗುಡ್ ಗರ್ಲ್. ಏ ಮೋಹನ, ನಡೆಯೋ. ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಡಾಕ್ಟರ್ ಚೆಕಪ್ ಇತ್ತು, ಅದಕ್ಕೆ. ಈಗೇನಂತ ಸೀರಿಯಸ್ ಮ್ಯಾಟ್ರು? ವಿಷಯ ಸೀರಿಯಸ್. ಸರಿ, ಏನ್ ಹೇಳು. ಬಾವ ಮತ್ತೆ ಆ ಶೋಭನ್ ಮನೆಗೆ ಹೋಗಿದಾರ. ಹೌದಾ? ನಾನು ಬರ್ಲ ಕಾವ್ಯ? ಬೇಡ, ಈಗ ಮನೆ ಹೋಗು. ಅವ್ ನಿನ್ ಗಂಡ ಕಣಪ್ಪ. ನಿನ್ ಬಣ್ಣ ನೀನ್ ಯಾಕೆ ಮಾಡ್ಕೊಡ್ತೀಯಾ? ಹೋಗು ಆಚೆಗೆ. ಏ ಮೋಹನ, ಹೇಳ್ಕೊಂಡೋಗು, ಹೇಳ್ಕೊಂಡು ಆಚೆಗೆ. ಕತ್ತೆ ತಗೊಂಡು ನಾನೇನ್ ತಪ್ಪು ಮಾಡಿಲ್ಲ ಮಾವ. ನಾನ್ ತಪ್ಪು ಮಾಡಿದ್ರೆ ಏನೇ ತಪ್ಪಾಯ್ತಾರೆ? ಔಟ್ ಮಾಡಿಬೋದು. ಅದು ಪೊಲೀಸ್ ಗೊತ್ತಾಗಿಲ್ಲ. ಅವ್ರು ಇನ್ನೂ ಗೊತ್ತಾಗಿಲ್ಲ. ಅದು ನಾನ್ ಬಾಯಿ ಮುಚ್ಚೋದ್ರಿಂದ. ಹೇಗೆ ಅಂದ್ರೆ ಬಾಯಿ ಮುಚ್ಚಿಕೊಳ್ಳೇಬೇಕಪ್ಪ. ಅದೇ ಕಟ್ಕೊಂಡು ಹೆಂಡತಿಗೆ ದ್ರೋಹ ಮಾಡಿ ಗಂಡ ಜೊತೆ ಸಂಬಂಧ ಕೊಡ್ತಿಲ್ಲ. ಅದು ಕೊಲೆ ಮಾಡಿ ನಾನು ಮುಂದೆ ಕೊಡ್ತು. ಅವ್ರಿಗೆ ಸುಳ್ಳು ಗೊತ್ತಿಲ್ಲ. ತಂದೆ ಕರ್ಕೊಂಡು ಮಗುಗೆ ನನ್ನ ಪ್ರೀತಿಗೋಸ್ಕರ. ತಂದೆ ಕರ್ಕೊಂಡು ಮಗು ಇದೆ ಬೇಕಾದ್ರೆ ಇದ್ದಾರೆ. ಅವ್ರಿಗೆ ಯಾಕೆ ಪ್ರೀತಿ ತೋರಿಸಿಲ್ಲ? ಈ ಮಗು ಮಾತ್ರ ಯಾಕೆ ಪ್ರೀತಿ ತೋರಿಸಬೇಕು? ಹೇಳಿ ಬಾಬಾ, ಸರಿ ಹೇಳಿದ. ಇದು ನಾನು ಕೊಡ್ತೀನಿ. ಅವತ್ತು ಹೈ ಆಕ್ಸಿಡೆಂಟ್ ಸತ್ತನು ಬೇರೆ ಯಾರಲ್ಲ. ನಾನು ಪ್ರೀತಿ ತೋರಿಸ್ತಾ ಇರಲ್ಲ, ಆ ಮಗು ತಂದೆ. ಸತ್ತೋಗಿರೋ ಮಗುನಮ್ಮ ನನ್ನ ಇದ್ರಿಂದ ಆ ಮಗು ಬೇರೆ ಯಾರಿಲ್ಲ ನನ್ನ ಎವಿಡೆನ್ಸ್ ಸಿಕ್ಕಿದೆ. ಆಗ ನೀನು ಅಂದಾಗೆ ಸರ್ KA01B1171 ಈ ನಂಬರ್ ಕಾರು ಯಾರು ನಿಮ್ಗೆ ಗೊತ್ತಾ? ಅದು ನೋಡಿ ಮ್ಯಾಮ್, ನಾವು ಬಂದಿರೋ ಹಲವಾರು ಇನ್ಫಾರ್ಮೇಷನ್ ಪ್ರಕಾರ ಅದು ಸಾಹಿತ್ಯದಲ್ಲಿ ಆಕ್ಸಿಡೆಂಟ್ ಮಾಡಿದ ಆ ಕಾರ್ ನಂಬರು ನಿಮ್ಮ ಕಾರ್ ನಂಬರು ಒಂದೇ ಅಂತ ಸಸ್ಪೆಕ್ಟ್ ಆಗಿದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನನಗೆ ಈಗ ನೀವು ಬಂದ ಕಡೆ ಏನ್ ಮಾಡೋದು? ಬರೇ ನಾವು ಅವರಿಂದ
ವಿಚಾರಣೆ ಇಲ್ಲ ಅಂದ್ರೆ ನಾನಿದ್ದಿಲ್ಲ. ನಿಧಾನವಾಗಿ ಕಾಲು ಜಾರ್ಬಿಡೋದು ತಪ್ಪು ಮಾಡಿದ್ದೀವಿ ಅದ್ರ ಏನು ಮಾಡಿಲ್ಲ ಆಚೆ ಮಾಡಿ ನೀವು ತಪ್ಪದೆ ನೀವು ಇಲ್ಲ ಆಗ ಸತ್ತ ಕೇಳಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಇವಾಗ ಮಾಡಿ ನಾನು ಆ ತಪ್ಪು ಎಷ್ಟು ಬೇಕಾದ್ರೆ ಕಡಿಮೆ ಮಾಡ್ತದೆ ಅನ್ಕೊಳ್ಳಿ ನಾನು ಕಂಪ್ಲೇಂಟ್ ಬರ್ತಿದ್ದೆ ಅವ್ರು ಅದೇ ಮಾಡಿದ್ರು ಹಾಗೆ ನಾನು ಈ ಮಗು ತಂದೆ ಸಾವಿಗೆ ನೀನ್ ತಾನೇ ಕಾರಣ. ಆ ಪಾಪದ ಪರಿಹಾರಕ್ಕಾದ್ರೂ ಒಪ್ಕೊಳ್ಳೆ ಪ್ಲೀಸ್ ಕಾವ್ಯ. ನೀವು ನಿಮ್ಮ ಮಾತ್ರ ಕಳ್ಕೊಡಲ್ವಾ? ನೀವು ನಮ್ಮ ಜೊತೆ ಬಂದಿದ್ರು ಅಲ್ಲೇ ನಾನು